ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಸುಮಧುರ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ. ಮತ್ತೊಂದು ವಾದ್ಯವನ್ನು ಪರಿಚಯಿಸುವಂತಹ ಪುಟ್ಟ ಪ್ರಯತ್ನ. ಇದು ಒಂದು ವಿಶೇಷವಾದಂತಹ ವಾದ್ಯ. ಈ ವಾದ್ಯದ ನಾದವನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಕೇಳಿಸ್ತೀನಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ತಾವು ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತಿನ ವಾದ್ಯ ತಮಟೆ. ವಿಶೇಷವಾಗಿ ಜನಪದ ವಾದ್ಯವಾಗಿ ಇದು ಗುರುತಿಸಿಕೊಳ್ಳುತ್ತೆ. ಹಿಂದಿನ ಕಾಲದಲ್ಲಿ ಜನಪದ ವಾದ್ಯವಾಗಿ ಗುರುತಿಸಿಕೊಂಡಂತಹ ತಮಟೆ ಹಳ್ಳಿಗಳಲ್ಲಿ ಅಥವಾ ಯಾವುದೇ ಪಟ್ಟಣಗಳಲ್ಲಿ ಒಂದು ವಿಶೇಷವಾದ ಸುದ್ದಿ ಅಥವಾ ಯಾವುದೇ ಸಾವಿನ ಸುದ್ದಿಗಳನ್ನು ತಿಳಿಸಲು ವಿಶೇಷವಾಗಿ ತಮಟೆಗಳನ್ನು ಬಡಿಯುತ್ತಾ ಮುಂದೆ ಸಾಗ್ತಾ ಇದ್ದಂತಹ ಒಂದು ಸುದ್ದಿ ಪ್ರಚಾರ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಕಳಿಸಿ ತಮಟೆಯ ಮೂಲಕ ಸಾರ್ತಿದ್ದಂತಹ ಸನ್ನಿವೇಶವನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು. ಅಂದರೆ ಹಿಂದಿನ ಕಾಲ, ಆವಾಗಿನ ಕಾಲ ಏನಿತ್ತು, ಆವಾಗಿನ ಕಾಲದಲ್ಲಿ ಈ ತಮಟೆಯನ್ನು ಬಳಸ್ಕೊಂಡು ಊರೂರಿನಲ್ಲಿ ಯಾವುದಾದ್ರೂ ಸುದ್ದಿಗಳಿದ್ದರೆ ಅದನ್ನು ತಲುಪಿಸೋದಕ್ಕೋಸ್ಕರ ಈ ಒಂದು ವಾದ್ಯವನ್ನು ಬಳಸ್ತಾ ಇದ್ರು. ವಿಶೇಷವಾಗಿ ಜಾನಪದ ಕಥೆಗಳನ್ನು ಹೇಳೋದಕ್ಕೋಸ್ಕರ ಈ ತಮಟೆ ಅಂತಕ್ಕಂತಹ ವಾದ್ಯವನ್ನು ಬಳಸ್ತಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ತಾನೇ ಮುಕ್ತಾಯಗೊಂಡ ಗಣಪತಿ ಹಬ್ಬದಲ್ಲಿಯೂ ಕೂಡ ಮೆರವಣಿಗೆಯ ಸಂದರ್ಭದಲ್ಲಿ ಈ ತಮಟೆಯನ್ನು ಬಳಸ್ತಾರೆ. ತಮಟೆಯ ನುಡಿಗಾರಿಕೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಹುಚ್ಚೆದ್ದು ಕುಣಿಯುವಂತೆ ಮಾಡೋದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ತಾನು ಕುಣಿಬೇಕು, ಒಬ್ಬ ವ್ಯಕ್ತಿ ಒಳ್ಳೆಯ ನಾದವನ್ನು ಹೊಮ್ಮಿಸಬೇಕು ಅಂತ ಆದರೆ ಅದು ತಮಟೆಯ ನಾದ ಹೊಮ್ಮಿದಾಗ ಮಾತ್ರ ಆ ವ್ಯಕ್ತಿ ಹೇಗಿದ್ದಾನೆ, ಹೇಗೆ ಕುಣಿತಾನೆ ಅಂತಕ್ಕಂಥದ್ದು ನಮಗೂ ಕೂಡ ಹೆಜ್ಜೆ ಹಾಕಬೇಕು ಅಂತಕ್ಕಂಥ ಒಂದು ಆಸೆ ಮೂಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂತಹ ಒಂದು ವಾದ್ಯ ತಮಟೆ. ಇದನ್ನು ನುಡಿಸ್ತಕ್ಕಂಥವರಿಗೆ ತಳವಾರ ಅಥವಾ ಕುಳುವಾಡಿಗಳು ಅಂತ ಹೇಳ್ತಾರೆ. ಇವರು ಬಂದು ನಿಂತರೆ ಸಾಕು, ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತಮ್ಮ ಮುಂದಿನ ಕೆಲಸಕ್ಕೆ ಇದೊಂದು ರೀತಿ ಅಲಾರಾಮ್ ಆಗಿ ಹಿಂದಿನ ಕಾಲದಲ್ಲಿ ಇತ್ತು. ಅಂದರೆ ಇದನ್ನು ನುಡಿಸಿದ್ರೆ ಇವತ್ತೇನೋ ಸುದ್ದಿ ಇದೆ ಅಥವಾ ಇವತ್ತು ಯಾರೋ ದೈವಾಧೀನರಾಗಿದ್ದಾರೆ ಅಂತಕ್ಕಂಥ ಸೂಚನೆ ಪ್ರತಿಯೊಬ್ಬರಲ್ಲಿ ಮೂಡ್ತಾ ಇತ್ತು. ಅಂದರೆ ಆವತ್ತಿನ ಕಾಲದಲ್ಲಿ ಅವತ್ತು ಈ ವಾದ್ಯವನ್ನು ನುಡಿಸಿದ್ರೆ ಏನೋ ಒಂದು ಸುದ್ದಿ ಇದೆ ಅಂತಕ್ಕಂತಹ ಆಲೋಚನೆ ಪ್ರತಿಯೊಬ್ಬರಲ್ಲಿ ಇರ್ತಿತ್ತು. ಆವತ್ತಿನ ಕಾಲದಲ್ಲಿ ಇದೊಂದು ರೀತಿ ಅಲಾರಾಮ್ ಆಗಿ ಎಲ್ಲರ ಮನೆಯಲ್ಲೂ ಕೂಡ ಇರ್ತಿತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಯಾಕಂದರೆ ಆವತ್ತಿನ ಕಾಲದಲ್ಲಿ ಯಾವುದೇ ಗಡಿಯಾರ ಆಗಲಿ ಏನೂ ಕೂಡ ಇರಲಿಲ್ಲ. ಆಗ ಜಾನಪದ ಗಾಯಕರು ಅಥವಾ ಜಾನಪದ ವಾದಕರು
ಈ ರೀತಿಯ ವಾದ್ಯವನ್ನು, ತಮಟೆ ಅಂತಕ್ಕಂಥ ವಾದ್ಯವನ್ನು ಬಳಸಿಕೊಂಡು ಒಂದು ವಿಶೇಷ ಸುದ್ದಿ, ಶುಭ ಸೂಚನೆಗಳು ಅಥವಾ ಇನ್ಯಾವುದೇ ವಿಷಯಗಳನ್ನ ತಿಳಿಸೋದಕ್ಕಾಗಲಿ ಅಥವಾ ಜನರು ತಮ್ಮ ಕೆಲಸದಲ್ಲಿ ತೊಡೆದುಕೊಳ್ಳೋಕ್ಕೂ ಕೂಡ ಈ ವಾದ್ಯ ಅನುಕೂಲ ಮಾಡ್ತಿತ್ತು ಅಂದರೆ ಆಶ್ಚರ್ಯ ಅನಿಸುತ್ತೆ ನಿಮಗೆ. ಆದರೆ ಇವತ್ತು ಇದು ಕಣ್ಮರೆಯಾಗಿದೆ. ತಮಟೆ ವಾದಕರು ಹಾಗೆ ಈ ತಮಟೆ ಅಂತಕ್ಕಂತಹ ಜಾನಪದ ವಾದ್ಯದ ಉಗಮಕ್ಕೆ ಕಾರಣಕರ್ತರಾದಂಥವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಹಾಗೆ ಜಗತ್ತು ಬದಲಾದಂತೆ ಈ ವಾದ್ಯದ ನುಡಿಸುವಂಥವರು ಕೂಡ ಕಣ್ಮರೆ ಆಗ್ತಾ ಇದ್ದಾರೆ. ಇದು ಕೇವಲ ಕೆಳಜಾತಿಯವರ ಹಾಗೆ ದುಡ್ಡಿರ್ತಕ್ಕಂತಹ ವ್ಯಕ್ತಿಗಳ ಸೊತ್ತಾಗಿ ಇವತ್ತು ಈ ತಮಟೆ ಅಂತಕ್ಕಂಥದ್ದು ಬದಲಾಗ್ತಾ ಇದೆ. ತಮಟೆ ವಾದಕರು ತಾವು ತುಂಬ ಕಷ್ಟಪಡ್ತಾ ಇದ್ದಾರೆ. ಈ ವಾದ್ಯದ ಬೆಳವಣಿಗೆಗಾಗಿ ಶ್ರಮಿಸಿದಂಥವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಆದರೂ ಕೂಡ ಏನೋ ಮುತ್ತಜ್ಜನ ಕಾಲದಲ್ಲಿ, ಅಜ್ಜನ ಕಾಲದಲ್ಲಿ, ತಾತನ ಕಾಲದಲ್ಲಿ ಬಂದಿದ್ದು ಅಂತಕ್ಕಂತಹ ಒಂದು ಕರುಣೆ ಆಗಲಿ ಅಥವಾ ಏನೋ ಒಂದು ವಿಶ್ವಾಸ ಆಗಲಿ ಇವತ್ತಿನ ಈ ಯುವ ಪೀಳಿಗೆಗೆ ಇಲ್ಲ. ಯಾಕಂದರೆ ಅದು ಅವತ್ತಿನ ಕಾಲದಲ್ಲಿ ನುಡಿಸಿದಂಥ ವಾದ್ಯ, ಅದು ಅವತ್ತಿನ ಕಾಲಕ್ಕೆ ಆಯಿತು. ಇವತ್ತು ಹೊಸ ಹೊಸ ಆವಿಷ್ಕಾರಗಳು ಬಂದಿದೆ. ಈ ತಮಟೆ ಅಂತಕ್ಕಂಥದ್ದು ಇವತ್ತು ಮೊದಲು ಹಿಂದಿನ ಕಾಲದಲ್ಲಿ ಇದನ್ನು ಪ್ರಾಣಿಗಳ ಚರ್ಮವನ್ನು ಬಳಸ್ಕೊಂಡು ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ಕಾಲದಲ್ಲಿ ಫೈಬರ್ಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಿಂದಿನ ಕಾಲದಲ್ಲಿ ಇದು ತಿಂಗಳಗಟ್ಟಲೆ ಹಿಡಿತಾ ಇತ್ತು, ಅಂದರೆ ಇದನ್ನು ತಯಾರು ಮಾಡೋದಕ್ಕೆ. ಆದರೆ ಇವತ್ತು 50-60 ತಮಟೆಗಳನ್ನು ಒಂದೇ ದಿನದಲ್ಲಿ ತಯಾರು ಮಾಡೋದನ್ನು ನಾವು ಗಮನಿಸ್ತೇವೆ. ಅವತ್ತು ಅವರು ಜೋಪಾನ ಮಾಡ್ತಾಯಿದ್ರು. ಅಂದರೆ ಈ ನಾದ ಸರಿಯಾಗಿ ಕೇಳಿಸ್ಬೇಕು ಅನ್ನುವಂಥ ಆಸೆ ಅವರಲ್ಲಿ ಇರ್ತಿತ್ತು. ಆದರೆ ಇವತ್ತು ಕೇವಲ ಕುಣಿಬೇಕು ಅನ್ನೋಕ್ಕಂಥ ಒಂದು ಆಸೆ ಎಲ್ಲರಲ್ಲೂ ಮೂಡಿರೋದ್ರಿಂದ ತಮಟೆಯನ್ನು ತಯಾರು ಮಾಡುವವರು ಕೂಡ ನಮಗೇನು, ಅವರು ನುಡಿಸುವಂಥವ್ರು ಅವ್ರು ಮಾಡಲಿ ಅಂತಕ್ಕಂಥ ಒಂದು ಆಲಸ್ಯ ಮೂಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ. ಆಗಿನ ಪ್ರಾಚೀನ ಕಾಲದಲ್ಲಿ ಈ ತಮಟೆ ಅಂತಕ್ಕಂಥದ್ದು ಒಂದು ವಿಶೇಷವಾದ ರೀತಿಯಲ್ಲಿ ಬದಲಾಗಿತ್ತು. ಆದರೆ ಇವತ್ತು ಅದರ ಒಂದು ಸ್ಥಾನಮಾನನೇ ಕಳೆದು ಹೋಗ್ತಾ ಇದೆ. ಆವತ್ತಿನ ಕಾಲದಲ್ಲಿ ಸಾವು, ನೋವು, ಜಗಳ, ಯಾರಾದರೂ ಅತಿಥಿಗಳು ಬಂದರೆ ಅವ್ರನ್ನ ಕರೆದುಕೊಂಡು ಬರೋದಕ್ಕೂ ಕೂಡ ಈ ತಮಟೆಯ ನುಡಿಗಾರಿಕೆಯನ್ನು ನಾವು ಗಮನಿಸ್ಬೋದಾಗಿತ್ತು. ಆದರೆ ಇವತ್ತು ಫೈಬರ್ನಿಂದ ತಯಾರಾದಂಥ ತಮಟೆ, ಡೋಲು ಇವುಗಳನ್ನ ಬಳಸ್ತಾರೆ. ಆದರೆ ಅದು ಒಡೆದು ಹೋಗುವವರೆಗೂ ಕೂಡ ಬಾರಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇದೊಂಥರ ಆಶ್ಚರ್ಯ ಅನಿಸುತ್ತೆ. ಒಂದು ನುಡಿಸುವಂಥ ಕ್ರಮ ಇಲ್ಲ ಇವತ್ತು, ಅದೆಲ್ಲ ಕಣ್ಮರೆ ಆಗ್ತಾ ಇದೆ. ಇವತ್ತು ಸಾವು ನೋವುಗಳು ಅಥವಾ ಏನೇ ಜಗಳಗಳು, ಏನೇ ವಿಷಯಗಳನ್ನ ತಿಳಿಸ್ಬೇಕಾದರೂ ಕೂಡ ಟಿ ವಿ ಮಾಧ್ಯಮಗಳಿವೆ, ಪತ್ರಿಕೆಗಳಿವೆ. ಆದರೆ ಈ ತಮಟೆಯ ಮೂಲಕ ಸಾರ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಇತ್ತು, ಇವತ್ತು ಇಲ್ಲ ಅಷ್ಟೇ. ಆದರೆ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಅಲ್ಲಲ್ಲಿ ತಟ್ಟಂತ ಹೇಳಿ ಈ ವಾದಕರು ಪ್ರತ್ಯಕ್ಷ ಆಗೋದನ್ನು ನಾವು ಅವಾಗವಾಗ ಗಮನಿಸ್ಬೋದು. ಕೆಲವೊಂದು ಜಾತ್ರಾ ಮಹೋತ್ಸವಗಳಿರ್ಬೋದು ಅಥವಾ ದೇವರ ಉತ್ಸವಗಳಿರ್ಬೋದು, ಅಲ್ಲೆಲ್ಲ ಈ ಒಂದು ತಟ್ಟನೆ ಮುಂದೆ ಬರುವಂತಹ ಒಂದು ತಮಟೆ ವಾದಕರು ನಮ್ಮ ಕಣ್ಣು ಮುಂದೆ ನಿಲ್ಲೋದನ್ನು ನಾವು ಗಮನಿಸ್ಬೋದು. ಇವತ್ತಿನ ಕಾಲದಲ್ಲಿ ಈ ತಮಟೆ ಅಂತಕ್ಕಂಥದ್ದಿರ್ಬೋದು, ಬೇರೆ ಯಾವುದೇ ವಾದ್ಯಗಳು ಕೇವಲ ಒಂದು ಜಾತಿಯ ಆಧಾರದ ಮೇಲೆ ರೂಪಿತಗೊಂಡಿರೋದನ್ನು ನಾವು ಗಮನಿಸ್ಬೋದು. ಆದರೆ ಅದರ ಬಗ್ಗೆ ನಾನು ಹೆಚ್ಚಾಗಿ ಇಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರವರ ಒಂದು ಭಾವಕ್ಕೆ, ಅವರವರ ಒಂದು ಅನುಕೂಲಕ್ಕೆ ತಕ್ಕಂತೆ ಇವತ್ತು
ತಮಟೆಯನ್ನು ಬದಲಾಯಿಸಿಕೊಂಡಿರೋದು ನಮಗೆ ಎಲ್ರಿಗೂ ಕೂಡ ಬೇಸರ ತರಿಸತಕ್ಕಂತಹ ವಿಷಯ. ಈ ತಮಟೆ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಹೇಗೆ ತಯಾರಾಗ್ತಿತ್ತು, ಪ್ರಾಣಿಯ ಚರ್ಮವನ್ನು ಬಳಸಿಕೊಂಡು ಅವರು ಅವತ್ತು ಒಣಗಿಸಿ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇವತ್ತು ಕಣ್ಮರೆಯಾಗಿದೆ. ಇವತ್ತು ಕೇವಲ ಫೈಬರ್ ಮೂಲಕ ತಯಾರು ಮಾಡ್ತಾರೆ. ಹಾಗೆ ಅದು ಒಂದು ರೀತಿಯ ನಾದವನ್ನು ಹೊಮ್ಮಿಸೋದೇನೋ ನಿಜ, ಆದರೆ ಇಂತಹ ಇದೇ ಕಸುಬನ್ನು ನಂಬಿಕೊಂಡಿರ್ತಕ್ಕಂತಹ ಒಂದು ತಯಾರಕರನ್ನು, ಅವರ ಒಂದು ಜೀವನಕ್ಕೆ ಆಸರೆಯಾಗಿದ್ದಂತಹ ಈ ತಮಟೆಯನ್ನು ಇವತ್ತು ನುಡಿಸ್ತಕ್ಕಂಥವರು ಅಥವಾ ಇವತ್ತು ಕರೀತಕ್ಕಂಥವರು ಯಾರೂ ಕೂಡ ಇಲ್ಲ, ಕಡಿಮೆ ಆಗ್ತಾ ಇದೆ. ಮದುವೆಗಳಿರ್ಬೋದು, ಇನ್ಯಾವುದೇ ಸಮಾರಂಭಗಳಿರ್ಬೋದು, ಅಲ್ಲಿಗೆಲ್ಲ ಈ ತಮಟೆ ವಾದಕರನ್ನ ಕರೆಯುವಂಥದ್ದು ಕಡಿಮೆ ಆಗ್ತಾ ಇದೆ. ಏನಿದ್ರೂ ಕೂಡ ಇವತ್ತು ಆಧುನಿಕವಾಗಿ ಬಂದಿರತಕ್ಕಂತಹ ಒಂದು ಟೇಪ್ ರಿಕಾರ್ಡ್ ಇರ್ಬೋದು, ಅಥವಾ ಮೆಮೊರಿ ಕಾರ್ಡು, ಲ್ಯಾಪ್ಟಾಪು ಅಥವಾ ಈ ಪೆನ್ಡ್ರೈವ್ಗಳಿರ್ಬೋದು, ಅದ್ರ ಮೂಲಕ ನುಡಿಸಿರೋರದ ರೆಕಾರ್ಡಿಂಗನ್ನು ಹಾಕುವಂತಹ ಒಂದು ಪರಿಸ್ಥಿತಿಯನ್ನು ನಾವು ತಂದುಕೊಂಡಿದ್ದೇವೆ. ಯಾಕಂದರೆ ಇವತ್ತು ನಮಗೆ ನುಡಿಸೋರಿಲ್ಲ, ನುಡಿಸೋಂಥ ಕಲಿಸೋವಂಥವ್ರಿಲ್ಲ, ಅದ್ರ ಬಗ್ಗೆ ಹೇಗೆ ತಿಳ್ಕೊಬೇಕು ಅಥವಾ ಏನು ಮಾಡಬೇಕು ಅಂತ ತಿಳಿಸೋರು ಕೂಡ ನಮ್ಮ ಮುಂದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ತಮಟೆ ನುಡಿಸುವಂತಹ ಕಲೆ ಗೊತ್ತಿಲ್ಲದೆ ಇದ್ಮೇಲೆ ಆ ಒಂದು ವಾದ್ಯ ಮೂಲೆಗೆ ಬೀಳುತ್ತೆ. ಅದು ತುಂಬ ಬೇಸರ ತರುವಂಥ ವಿಷಯ. ಇವತ್ತು ಚಾಮರಾಜನಗರ, ಮೈಸೂರು ಕಡೆಯಲ್ಲಿ ಕೂಡ ಈ ವಾದ್ಯವನ್ನು ನುಡಿಸುವಂಥವ್ರು ಇವತ್ತಿಗೂ ಕೂಡ ಇದ್ದಾರೆ. ಅವರು ತಮ್ಮ ವಾದನದ ಮೂಲಕ ಒಂದು ಉತ್ತಮವಾದ ಒಳ್ಳೆಯ ನಡವಳಿಕೆಯನ್ನು ಬೆಳೆಸ್ಕೊಂಡು ಇಡೀ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿರೋದನ್ನು ಇವತ್ತು ನಾವು ಗಮನಿಸ್ತೇವೆ. ವಿಶೇಷವಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಈ ಒಂದು ತಮಟೆ ವಾದಕರು ಮೆರವಣಿಗೆಯಲ್ಲಿ ಸಾಗಿ ಬರುವುದನ್ನು ನೀವು ಇವತ್ತಿಗೂ ಕೂಡ ನೋಡ್ಬೋದು. ಅದು ಕೇವಲ ಮೈಸೂರು, ಚಾಮರಾಜನಗರದಲ್ಲಿ ಮಾತ್ರ ಈ ಒಂದು ದೃಶ್ಯ ಕಾಣಿಸ್ತಾ ಇದೆ. ಇದು ಎಲ್ಲೆಡೆ ಸಾಗಬೇಕು ಅಂದರೆ ಯುವ ಪೀಳಿಗೆ ಇವತ್ತು ತಮಟೆ ನುಡಿಗಾರಿಕೆಯನ್ನು ಕಲಿಬೇಕಾಗಿದೆ. ಅದು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿದೆ. ಪ್ರತಿಯೊಬ್ಬರು ಆ ಒಂದು ತಮಟೆಯನ್ನು ಒಂದು ಕಲೆಯಾಗಿ ಕಲಿತರೆ ಮಾತ್ರ ಇವತ್ತು ತಮಟೆ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಆವತ್ತಿನ ಕಾಲದಲ್ಲಿ ಈ ತಮಟೆಯನ್ನು ನುಡಿಸ್ತಕ್ಕಂಥವರು ಹಾಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದರು. ಅಂದರೆ ಯಾವುದೇ ಜಾತಿ, ಕುಲ ಅಂತಕ್ಕಂತಹ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದಂತಹ ಸನ್ನಿವೇಶ ಅವತ್ತಿತ್ತು. ಆದರೆ ಇತ್ತೀಚೆಗೆ ಅವೆಲ್ಲವೂ ಕೂಡ ಆಧುನೀಕರಣ ಆಗ್ತಾ ಇದೆ. ಹಾಗೆ ತಮಟೆಗಳು ಕೂಡ ಬದಲಾಗ್ತಾ ಇದೆ. ಹಿಂದಿನ ಒಂದು ಕ್ರಮಬದ್ಧವಾಗಿ ನುಡಿಸ್ತಕ್ಕಂಥವರು ಇವತ್ತು ಕಡಿಮೆ ಆಗ್ತಾ ಇದ್ದಾರೆ. ಯಾಕಂದರೆ ಏನು ಕೇವಲ ಕುಣಿಬೇಕು ಅಂತಕ್ಕಂತಹ ಒಂದು ಆಸಕ್ತಿ ಎಲ್ಲರಲ್ಲಿ ಮೂಡ್ತಾ ಇದೆ. ಯುವ ಪೀಳಿಗೆ ಒಂದು DJ ಅಥವಾ ಯಾವುದೋ ಒಂದು ತಮಟೆಗಾಗಿ ನೃತ್ಯ ಮಾಡ್ತಕ್ಕಂಥದ್ದು, ಕುಣಿತಕ್ಕಂಥದ್ದು ಕೇವಲ ಅದೇ ಮಾತ್ರ ಇವತ್ತಿನ ನಮ್ಮ ಕೆಲವು ಯುವ ಪೀಳಿಗೆಗಳ ಉದ್ದೇಶ ಆಗಿರೋದ್ರಿಂದ ಅವರು ತಮಟೆಯನ್ನು ತಯಾರು ಮಾಡ್ತಕ್ಕಂಥವರು ಕೂಡ ಎಷ್ಟೇ ಬಡಿದ್ರೂ ಹೊಡಿಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ತಮಟೆಯನ್ನು ತಯಾರು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದರ ಬಗ್ಗೆ ನಿಮಗೆ ತಮಟೆ ವಾದಕರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಆದರೆ ಅದು ಸಾಧ್ಯವಾಗ್ತಾ ಇಲ್ಲ. ಅವರು ನಿಮಗೂ ಯಾರಾದರೂ ಗೊತ್ತಿದ್ದರೆ ಅವ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ಬೋದು. ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ನಿರೀಕ್ಷೆ ಮಾಡ್ತೀವಿ. ನೀವು ಕೂಡ ಇದಕ್ಕೆ ಸಹಾಯ ಮಾಡ್ಬೋದು. ನಿಮಗೂ ಕೂಡ ಯಾರಾದರೂ ಗೊತ್ತಿದ್ದರೆ ಅವರನ್ನು ನೀವು ಸಂದರ್ಶನ ಮಾಡಿ ನಮಗೆ ಕಳಿಸ್ಕೊಟ್ರೆ ಆ ಒಂದು ಕಾರ್ಯಕ್ರಮವನ್ನು ಕಂತು ಕಂತಾಗಿ ನಿಮ್ಮ ಮುಂದೆ ಇಡ್ತೀವಿ. ಸೊ ನಿಮಗೂ ಕೂಡ ಅವಕಾಶ ಇದೆ. ಈ ತಮಟೆ ವಾದಕರು ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ನಮಗೂ ಕೂಡ ಪರಿಚಯ ಮಾಡಿಸ್ಬೋದು, ಅಥವಾ ನೀವೇ ಸಂದರ್ಶನ ಮಾಡಿ ನಮಗೆ ಕಳಿಸ್ಕೊಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 8317439148. ಈ ಸಂಖ್ಯೆಗೆ ನಿಮಗೂ ಕೂಡ ಯಾರಾದರೂ ಗೊತ್ತಿದ್ದರೆ ಅವ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ
ಈ ತಮಟೆ ಅಂತಕ್ಕಂಥದ್ದು ಕೇವಲ ಜಾತ್ರಾ ಮಹೋತ್ಸವಗಳು ಹಾಗೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಸದ್ದು ಮಾಡ್ತಾ ಇದೆ. ಇವತ್ತು ಅದಕ್ಕೂ ಕೂಡ ಆಧುನಿಕ ಸ್ಪರ್ಶ ಆಗಿದೆ. ಇವತ್ತು ಪೆನ್ಡ್ರೈವ್ಗಳು, ಅದರಲ್ಲಿ ಕ್ಯಾಸೆಟ್ಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಪಾಪ ಅವ್ರಿಗೆ ಜೀವನಕ್ಕೆ ಆಸರೆ ಇಲ್ಲ, ಆದ್ದರಿಂದ ಅವರು ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿ ಅದ್ರ ಮೂಲಕ ಇವತ್ತು ಸಂಪಾದನೆಯನ್ನು ಗಳಿಸ್ತಾ ಇರೋದನ್ನು ನಾವು ಗಮನಿಸ್ತೇವೆ. ಅವತ್ತಿನ ಕಾಲದ ಒಬ್ಬರು ವಾದಕರೇ ಹೇಳುವಂತೆ, ಅವರ ಹೆಸರು ಬಂದು ಕರಿಯಪ್ಪ ಅಂತ ಹೇಳಿ. ಈ ಕರಿಯಪ್ಪ ಅವರು ಹೇಳುವಂತೆ, ಈ ಅವತ್ತಿನ ಕಾಲದಲ್ಲಿ ಸುದ್ದಿ ಪ್ರಚಾರ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಯಾರೋ ಪ್ರಮುಖ ವ್ಯಕ್ತಿಗಳು ಬರ್ತಾರೆ ನಮ್ಮ ಊರಿಗೆ ಅಂತ ಗೊತ್ತಾದಾಗ ಈ ತಮಟೆ ವಾದಕರು ಮುಂಚೂಣಿಯಲ್ಲಿ ಇರ್ತಿದ್ರು. ಅಂದರೆ ಅವರು ಕರೆದುಕೊಂಡು ಬರೋಂತಹ ಒಂದು ಸನ್ನಿವೇಶದಲ್ಲಿ ಈ ತಮಟೆಯನ್ನು ನುಡಿಸ್ತಾ ಅವರನ್ನು ಆ ಊರಿಗೆ ಸ್ವಾಗತ ಕೋರತಕ್ಕಂತಹ ಒಂದು ಸಂಪ್ರದಾಯ ಇತ್ತು. ಆದರೆ ಇತ್ತೀಚೆಗೆ ಏನಾಗಿದೆ, ಇದಕ್ಕೂ ಕೂಡ ಆಧುನಿಕ ಸ್ಪರ್ಶ ಆಗಿದೆ. ಇವತ್ತು ಬೇರೆ ಬೇರೆ ವಾದ್ಯಗಳ ಮೂಲಕ ಅವ್ರನ್ನ ಅದ್ಧೂರಿಯಾಗಿ ಸ್ವಾಗತ ಕೋರತಕ್ಕಂತಹ ಸಂಪ್ರದಾಯ ಬೆಳೆದು ಬಂದಿದೆ. ಅದನ್ನು ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಯಾಕಂದರೆ ತಂತ್ರಜ್ಞಾನಗಳು ಬೆಳೀತಾ ಇದೆ, ಹೊಸ ಹೊಸ ವಾದ್ಯಗಳು ಸೃಷ್ಟಿ ಆಗ್ತಾ ಇದೆ. ಹಾಗೆ ಈ ತಮಟೆ ಅಂತಕ್ಕಂಥದ್ದು ಕೂಡ ಇವತ್ತಿಗೂ ಕೂಡ ಕೆಲವು ಹಳ್ಳಿಗಾಡು ಪ್ರದೇಶಗಳಲ್ಲಿ ತನ್ನ ಬೆಳವಣಿಗೆಯನ್ನು ಸಾಧಿಸ್ಕೊಳ್ತಾ ಇದೆ ಅಂತಕ್ಕಂಥದ್ದೇ ಒಂದು ನಿಟ್ಟುಸಿರು ಬಿಡತಕ್ಕಂತಹ ವಿಷಯ. ಅಂದರೆ ಕೊಂಚ ಮಟ್ಟಿಗೆ ಸಮಾಧಾನ ಪಟ್ಕೊಳ್ಳುವಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ತಮಟೆ ವಾದಕರೇ ಹೇಳೋ ಪ್ರಕಾರ ಅವತ್ತಿನ ಕಾಲದಲ್ಲಿ ಅವತ್ತು ಏನೋ ಒಂದು ಜಾತ್ರೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಇದರ ಉದಾಹರಣೆಗೆ ಮಹಾದೇವ ಸ್ವಾಮಿ ಜಾತ್ರೆ ಇರ್ಬೋದು, ಅಥವಾ ಮಹದೇಶ್ವರನ ಜಾತ್ರೆ, ಹಾಗೆ ಒಂದು ಮಂಟೆ ಸ್ವಾಮಿಯ ಜಾತ್ರೆ, ವೆಂಕಟರಮಣ ಸ್ವಾಮಿ ಜಾತ್ರೆ. ಇಂತಹ ಸಂದರ್ಭದಲ್ಲಿ ಏನೋ ಪಾಪ ಅವ್ರನ್ನ ನುಡಿಸೋದಕ್ಕೆ ಕರೀತಾ ಇದ್ರು. ಅಲ್ಲಿ ಅಷ್ಟೋ ಇಷ್ಟೋ ಕೊಡೋರು ಏನೋ ಸಂಪಾದನೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಅವರು ಪಟ್ಟಂತಹ ಏನೋ ಒಪ್ಪತ್ತು ಊಟ ಅಂತಕ್ಕಂತಹ ಒಂದು ಬೇಸರದ ಮಾತುಗಳನ್ನು ಇವತ್ತಿಗೂ ಕೂಡ ತಮಟೆ ವಾದಕರು ಹೇಳ್ತಾರೆ. ಅಂದರೆ ಏನೋ ನಮ್ಮನ್ನು ಕರೀತಾರೆ, ನುಡಿಸಿ ಅಂತಾರೆ 1-2 ಗಂಟೆ. ಅವತ್ತು ಆ ಒಂದು ದೇವರ ಒಂದು ಪ್ರೀತಿ ಕೃಪೆಗೆ ನಾವು ಕೂಡ ಪಾತ್ರರಾಗ್ತೀವಿ ಅಂತಕ್ಕಂತಹ ಒಂದು ಮಾತು ಇವತ್ತು ಬಹುತೇಕ ತಮಟೆ ವಾದಕರಲ್ಲಿ ನೆಲೆ ಊರಿರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ತಮಟೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಪ್ರಚಲಿತದಲ್ಲಿದೆ ಅಂದರೆ ಅದು ತಮಟೆ ವಾದಕರಿಂದ ಮಾತ್ರ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ಆಧುನಿಕ ಸ್ಪರ್ಶ ಏನೇ ಆಗಿರ್ಬೋದು, ಆದರೆ ಒಂದು ರೀತಿ ಒಂದು ಹೆಣ್ಣು ಗಂಡು ಮದುವೆ ಆಗ್ತಾ ಇದೆ ಅಂತಕ್ಕಂಥ ಸನ್ನಿವೇಶ ಬಂದಾಗ ತಮಟೆ ಹಾಗೆ ಇನ್ನೂ ಹಲವು ವಾದ್ಯಗಳು ನುಡಿದಾಗ ಮಾತ್ರ ಆ ಒಂದು ಮದುವೆಗೆ ಅರ್ಥ ಇರುತ್ತೆ. ಒಂದು ರೀತಿಯ ಒಂದು ಬಾಂಧವ್ಯ ಗಟ್ಟಿಯಾಗಿರುತ್ತೆ. ಹಾಗೆ ಒಂದು ಒಳ್ಳೆಯ ಕಾರ್ಯಗಳು ಆಚರಣೆಗಳು ನಡೀತಾ ಇದೆ ಅಂದರೆ ಅದಕ್ಕೊಂದು ಸ್ಪರ್ಶವಾಗಿ ಇವತ್ತು ತಮಟೆ ನಿಂತಿರ್ತಕ್ಕಂಥದ್ದು ವಿಶೇಷವಾಗಿ ನಾವು ಗಮನಿಸಬೇಕಾದಂಥ ವಿಷಯ. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಲೇಬೇಕು. ಶಿವ ತನ್ನ ವಾದ್ಯವನ್ನು ತಯಾರಿಸ್ಕೊಳ್ಳೋದಕ್ಕೆ ತನ್ನ ಚರ್ಮ ಮೂಳೆಯನ್ನು ಬಳಸ್ಕೊಂಡ ಅಂತಕ್ಕಂತಹ ಒಂದು ಪುರಾಣದ ಕಥೆ ಇದೆ. ಹಾಗೆ ಅದು ಡಮರುಗ ಅಂತ ಕೂಡ ಹೆಸರು ಪಡೆಯಿತು. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಹಾಗೆ ಇವತ್ತು ಏನಾಗ್ತಾ ಇದೆ, ಈ ತಮಟೆ ಅಂತಕ್ಕಂಥದ್ದು ಬಡವರಿಗೆ ಒಂದು ರೀತಿಯ ವರದಾನವಾಗಿದೆ. ಯಾಕಂದರೆ ಬಡವರು ತಾವೇ ಈ ತಮಟೆಯನ್ನು ತಯಾರು ಮಾಡಿಕೊಳ್ಳುವಂಥದ್ದು, ಪ್ರಾಣಿ ಚರ್ಮವನ್ನು ಬಳಸ್ಕೊಂಡು ತಾವೇ ತಯಾರು ಮಾಡಿಕೊಂಡು ತಾವೇ ಅದನ್ನು ನುಡಿಸ್ತಕ್ಕಂತಹ ಒಂದು ಕಲೆಯನ್ನು ಪೋಷಿಸ್ತಕ್ಕಂತಹ ಪ್ರಯತ್ನವನ್ನು ಇವತ್ತಿಗೂ ಕೂಡ ಹಲವಾರು ಬುಡಕಟ್ಟಿನ ಜನಾಂಗದವರು ಮಾಡ್ತಾ ಇದ್ದಾರೆ. ಅದು ಎಲ್ಲ ಕಡೆಯೂ ಕೂಡ ಪ್ರಚಲಿತ ಆಗ್ತಾ ಇದೆ. ಯಾವುದೋ ಒಂದು ದೈವ
ಕೋಲಗಳು ನರ್ತನಗಳು ಇದ್ದಾಗ ಅವರನ್ನು ಕರೆಸಿ 1-2 ಗಂಟೆ 3 ಗಂಟೆಗಳ ಕಾಲ ಸುದೀರ್ಘವಾಗಿ ತಮಟೆ ನುಡಿಸುವಂತಹ ಒಂದು ಅವಕಾಶವನ್ನು ಕೊಟ್ಟಾಗ ಅವರಿಗಾಗುವಂಥ ಖುಷಿ, ಹಾಗೆ ದೈವಕ್ಕೆ ಆಗುವಂತಹ ಒಂದು ಆರಾಧನೆಯನ್ನು ನಾವು ಪ್ರಮುಖವಾಗಿ ತುಳುನಾಡಿನಲ್ಲಿ ಗಮನಿಸ್ತೇವೆ. ಅಲ್ಲಿ ನೀವು ಗಮನಿಸ್ಬೋದು, ಅಲ್ಲಿ ಎಲ್ರಿಗೂ ಕೂಡ ಒಂದು ರೀತಿಯ ದೈವ ಆರಾಧನೆ ಮಾಡ್ತಕ್ಕಂಥವರು ತಮಟೆಗಳನ್ನು ಬಳಸ್ತಕ್ಕಂಥದ್ದು, ಇನ್ನೂ ಅನೇಕ ವಾದ್ಯಗಳನ್ನು ಬಳಸ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಅದು ಅವರವರ ಭಾವನೆ, ಅವರವರ ಒಂದು ತುಳುನಾಡಿನ ಒಂದು ಹಿರಿಮೆಯನ್ನು ಇಲ್ಲಿ ಎತ್ತಿ ಹಿಡಿಯುತ್ತೆ. ಯಾಕಂದರೆ ಒಂದೊಂದು ರೀತಿಯ ಭಾವನೆಗಳು ಒಬ್ಬೊಬ್ಬರಲ್ಲಿರುತ್ತೆ. ಆ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಮುಂದೆ ಸಾಗುವಂತಹ ಸನ್ನಿವೇಶವನ್ನು ಸೃಷ್ಟಿಸ್ಕೊಳ್ಬೇಕಾಗಿದೆ. ಆವತ್ತಿನ ಕಾಲದಲ್ಲಿ ಈ ತಮಟೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮಟೆ ತಯಾರಕರು ಕುರಿಯ ಚರ್ಮವನ್ನು ಬಳಸ್ತಾ ಇದ್ದರು. ಅದನ್ನು ಕೇಳಿ ಪಡ್ಕೊಂಡು ಬಂದು ಅದನ್ನು ಒಣಗಿಸಿ, ಸುಡು ಬಿಸಿಲಲ್ಲಿ ಒಣಗಿಸಿ, ಒಂದು ಕಬ್ಬಿಣದ ಒಂದು ವಸ್ತುವನ್ನು ತೆಗೆದುಕೊಂಡು ಅದನ್ನು ಬಗ್ಗಿಸಿ ತಮಟೆ ಆಕಾರದ ರೀತಿಯಲ್ಲಿ ಮಾಡ್ಕೊಳ್ತಾರೆ. 2 ಮುಖಗಳನ್ನು ಮಾಡ್ಕೊಳ್ತಾರೆ ಅಲ್ಲಿ ಪ್ರಮುಖವಾಗಿ. ಆ 2 ಮುಖಗಳಿಗೂ ಕೂಡ ಚರ್ಮವನ್ನು ಅಂಟಿಸುವುದರ ಮೂಲಕ ಅದರಲ್ಲಿ ನಾದ ಬರೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು. ಅಂದರೆ ಅದರಲ್ಲಿ ನಾದ ಬರುವ ರೀತಿಯಲ್ಲಿ ಅವರು ಎಳೆದು ಕಟ್ಟತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು. ತಮಟೆ ತಯಾರು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತಿಗೆ ಬದಲಾಗಿದೆ. ಅದನ್ನು ಇಷ್ಟೊಂದು ಕಷ್ಟಪಡುವಂಥ ಅವಶ್ಯಕತೆ ಏನಿಲ್ಲ. ಈಗ ಆ ತಮಟೆಗಳು ತಯಾರಾಗ್ತಕ್ಕಂಥದ್ದು ಬೇರೆ ಬೇರೆ ಒಂದು ಪ್ರಾಣಿಗಳ ಚರ್ಮ ಇರ್ಬೋದು, ಅಥವಾ ಇವತ್ತು ಫೈಬರ್ನ ಒಂದು ಪ್ರಭಾವ ಹೆಚ್ಚಾಗಿದೆ, ಅದರಿಂದ ತಯಾರು ಮಾಡ್ತಾ ಇದ್ದಾರೆ. ಅದನ್ನು ಒಂದು ರೀತಿ ನಾದ ಬರಬೇಕು ಅನ್ನುವಂಥ ಉದ್ದೇಶದಿಂದ ಬೇರೆ ಬೇರೆ ಯಾವುದ್ಯಾವುದೋ ಒಂದು ಕಬ್ಬಿಣದ ಒಂದು ಸರಳುಗಳನ್ನು ಉಪಯೋಗಿಸ್ಕೊಂಡು ಅದು ನಾದ ಹೊಮ್ಮಿಸುವಂಥ ರೀತಿಯಲ್ಲಿ ರೂಪುಗೊಳಿಸುವಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇದರ ಒಂದು ನಾದ ಚೆನ್ನಾಗಿ ಬರಬೇಕು ಅನ್ನೋಂಥ ದೃಷ್ಟಿಯಿಂದ ಆಗಿನ ಕಾಲದಲ್ಲಿ ಚರ್ಮ ಏನು ತರ್ತಾರೆ, ಆ ಚರ್ಮದಲ್ಲಿ ಯಾವುದೇ ಕೊಳೆಗಳು ಇಲ್ಲದಂತೆ ನೋಡ್ಕೊಳ್ತಂತಹ ಎಚ್ಚರಿಕೆಯಿಂದ ತಯಾರು ಮಾಡ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಆವತ್ತಿನ ಒಂದು ಕಾಲದಲ್ಲಿ ಗಮನಿಸ್ಬೋದು. ಆದರೆ ಇತ್ತೀಚೆಗೆ ಅದು ಕಣ್ಮರೆಯಾಗಿದೆ. ಆ ರೀತಿ ಯಾರು ಜತನದಿಂದ ಕಾಪಾಡಿಕೊಂಡು ಎಮ್ಮೆ ಬೇರೆ ಬೇರೆ ಚರ್ಮಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂತಹ ಒಂದು ಪರಿಪಾಟ್ಲು ಇವತ್ತು ಕಡಿಮೆ ಆಗಿದೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಅದು ಎಷ್ಟು ಜನರ ಒಂದು ಜೀವನವನ್ನು ಕಸಿದುಕೊಂಡಿದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ತಮಟೆಗಳು ತಯಾರಾಗ್ತಾ ಇದೆ, ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಇದೆ, ಹೊಸ ಹೊಸ ನಾದಗಳು, ಹಾಗೆ ಅದರ ಶ್ರುತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ, ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಕೂಡ ಇವತ್ತು ಕೆಲವೊಂದು ಅನುಕೂಲಗಳನ್ನು ಕಲ್ಪಿಸ್ಕೊಂಡು ಇವತ್ತು ತಮಟೆ ಸೃಷ್ಟಿಯಾಗಿರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ಬೋದು. ಆಗಿನ ಕಾಲದಲ್ಲಿ ಈ ತಮಟೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲರೂ ಕೂಡ ಒಂದು ಹಳ್ಳಿಗಾಡಿನ ಒಂದು ಜನರಾಗಿದ್ದರು. ಅವರು ತಮ್ಮ ವಸ್ತುಗಳನ್ನ ತಾವೇ ತಯಾರು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಯಾಕಂದರೆ ಹೊರಗಿನಿಂದ ವಸ್ತುಗಳನ್ನ ತರಿಸಿದ್ರೆ ಒಂದು ಖರ್ಚು ಜಾಸ್ತಿ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಅವರು ತಮಗೆ ಬೇಕಾದಂಥ ವಸ್ತುವನ್ನು ತಾವೇ ತಯಾರು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಇದರಿಂದ ಹಣ ಕೂಡ ಉಳಿತಾಯ ಆಗ್ತಿತ್ತು, ಹಾಗೆ ಅವರು ಕೂಡ ಕುಶಲಕರ್ಮಿಗಳಾಗ್ತಾಯಿದ್ರು. ಹಿಂದಿನ ಕಾಲದಲ್ಲಿ ಏನೇ ಒಂದು ವಸ್ತುಗಳನ್ನ ಮಾಡಬೇಕು ಅಂದರೂ ಕೂಡ ಅವರೇ ಕುಶಲಕರ್ಮಿಗಳಾಗ್ತಿದ್ರು. ಅಂದರೆ ಅವರು ಕೂಡ ಕಷ್ಟಪಟ್ಟು ದುಡಿತಾ ಇದ್ದರು. ಇವತ್ತು ಅದು ಅಷ್ಟೊಂದು ಕಷ್ಟಪಡುವಂಥ ಅವಶ್ಯಕತೆ ಏನಿಲ್ಲ. ಎಲ್ಲ ಕಡೆಯೂ ಕೂಡ ಇವತ್ತು ಟಮಟೆಗಳು ಒಂದು ಮಾರಾಟ ಕೂಡ ಆಗ್ತಾ ಇದೆ. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅಂತಕ್ಕಂಥದ್ದು. ಎಲ್ಲವೂ ಕೂಡ
ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳು ಏನಿದೆ ಅವು ಸಂಗೀತ ವಾದ್ಯಗಳ ಒಂದು ಮಳಿಗೆಯನ್ನು ತೆಗೆದಿರ್ತಾರೆ. ಅದರಲ್ಲಿ ಅವುಗಳು ಹೋಗಿ ಹಣ ಕೊಟ್ಟು ಕೊಂಡ್ಕೊಬರುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ಬೋದು. ಹಣ ಕೊಟ್ಟು ಕೊಂಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಅದು ಕೂಡ ನಾಳೆ ದಿನ ಪ್ರಶ್ನೆ ಆಗಬಾರ್ದಲ್ವ, ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಹಣ ಕೊಟ್ಟು ಕೊಂಡ್ಕೊಳ್ಳೋದು ಅದು ಅವರವರ ಒಂದು ಇಷ್ಟ. ಆದರೆ ಅವತ್ತಿನ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ಮಾತ್ರ ಈ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈಗಿನ ಕಾಲದಲ್ಲಿಯೂ ಕೂಡ ಅಲ್ಲಿ ಇಲ್ಲಿ ತಮಟೆಯನ್ನು ತಯಾರು ಮಾಡ್ತಕ್ಕಂಥವರು ಸಿಗ್ಬೋದು, ಆದರೂ ಕೂಡ ಕಡಿಮೆನೇ ಬಿಡಿ. ಆದರೆ ಒಂದು ವಿಷಯ ಮಾತ್ರ ತುಂಬ ಬೇಸರ ತರಿಸ್ತಕ್ಕಂಥ ವಿಷಯ. ಅದೇನು ಅಂದರೆ, ಅವರು ತಮಟೆ ತಯಾರು ಮಾಡ್ತಕ್ಕಂಥವರು ತಯಾರು ಮಾಡ್ತಾರೆ, ಆದರೆ ಅದು ಮಾರಾಟ ಆಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಅವರೇನಾದರೂ ತೀರ್ಕೊಂಡ್ರೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥವ್ರು ಯಾರು? ಅವ್ರ ಮಕ್ಕಳು ಒಂದು ಮೂಗು ಮರಿತಕ್ಕಂಥದ್ದು, ಇಲ್ಲ ಇದನ್ನು ಇನ್ನಾದರೂ ಬಿಡಬಾರ್ದಾ, ಈಗ ಆಧುನಿಕ ಒಂದು ಪರಿಸ್ಥಿತಿ ಇದೆ, ಆಧುನಿಕತೆ ಇದೆ, ಅದನ್ನು ಬಳಸ್ಕೊಂಡು ಮಾಡೋಣ, ಇದನ್ನೆಲ್ಲ ಬಿಟ್ಬಿಡೋಣ ಅನ್ನುವಂತಹ ಒಂದು ಆಲೋಚನೆಯನ್ನು ಇವತ್ತಿನ ಯುವ ಪೀಳಿಗೆ ಮಾಡ್ತಾ ಇದೆ. ನಾವು ಹಿಂದಿನ ಸಂಪ್ರದಾಯಗಳನ್ನ ಎಲ್ಲ ಮರಿತಾ ಇದ್ದೇವೆ. ಅದು ಹಿಂದೆ ಆಯಿತು, ಹಿಂದಿನ ಕಾಲದ ಹಿಂದೆ ಆಯಿತು, ಇವಾಗ ಹೊಸ ಯುಗ ಶುರುವಾಗಿದೆ ಅಂತಕ್ಕಂಥ ಒಂದು ಕೆಟ್ಟ ಒಂದು ಆಲೋಚನೆ ಇವತ್ತು ಯುವ ಪೀಳಿಗೆಯಲ್ಲಿ ಮೂಡ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ. ಅದು ಅವರವರ ಒಂದು ರುಚಿ ಅಭಿರುಚಿಗಳು ಎಲ್ಲವೂ ಕೂಡ ಇವತ್ತು ಬೇರೆ ಬೇರೆಯೇ ಆಗ್ತಾ ಇದೆ, ಬದಲಾಗ್ತಾ ಇದೆ. ಹೊಸ ಹೊಸ ಸೃಷ್ಟಿಗಳು ನಿಮ್ಮ ಮಧ್ಯೆ ಉಂಟಾಗ್ತಾ ಇದೆ. ಏನೋ ಒಂದು ಆಲಸ್ಯ, ಅವರು ಏನೋ ಒಂದು ತಮಟೆ ಮಾಡ್ತಕ್ಕಂಥವ್ರು ಏನೋ ಮಾಡ್ತಿದ್ದಾರೆ, ನಾವು ಕೂಡ ಕೂತು ಕಲಿಯೋಣ ಅಂತಕ್ಕಂತಹ ಒಂದು ಆಲೋಚನೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಇಲ್ಲ. ಇದು ತುಂಬ ಬೇಸರ ತರಿಸ್ತಕ್ಕಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ಅವತ್ತಿನ ಈ ಜನಪದ ಲೋಕದ ಒಂದು ವಾದ್ಯ ಇವತ್ತು ಕಣ್ಮರೆ ಆಗೋದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋದರೆ, ಅದರಿಂದ ಏನಾಗುತ್ತೆ, ಏನು ಸಿಗುತ್ತೆ ಅಂತಕ್ಕಂಥದ್ದು ಇವತ್ತು ಯುವ ಪೀಳಿಗೆಗೆ ಗೊತ್ತಿಲ್ಲ. ಅದನ್ನು ಪರಿಶ್ರಮಪಟ್ಟು ಮಾಡೋದ್ರಿಂದ, ಆ ವಾದ್ಯವನ್ನು ತಯಾರು ಮಾಡೋದರಿಂದ ಏನು ಸಿಗುತ್ತೆ, ಆ ವಾದ್ಯವನ್ನು ಕಲಿಯೋದರಿಂದ ಏನು ಸಿಗುತ್ತೆ, ಎಷ್ಟು ಸಂಪಾದನೆ ಆಗುತ್ತೆ ಅನ್ನೋಕ್ಕಂತಹ ಒಂದು ಆಲೋಚನೆ ಇಲ್ಲದೆ ಇರ್ತಕ್ಕಂಥದ್ದು. ಏನೋ 3-4 ಕಾಸು ಕೊಡ್ತಾರೆ, ನಾವೇನೋ ಬಡಿಬೇಕು, ಬರ್ತೀವಿ ಬಡ್ದು ಅಂತಕ್ಕಂಥ ಒಂದು ತಾತ್ಸಾರದ ಮನೋಭಾವನೆ ಸೃಷ್ಟಿಯಾಗಿರ್ತಕ್ಕಂಥದ್ದು ತುಂಬ ದುಃಖ ತರುವಂತಹ ಒಂದು ವಿಷಯ. ಇವತ್ತು ತಮಟೆ ವಾದಕರು ಅಲ್ಲಿ ಇಲ್ಲಿ ತಮಟೆ ನುಡಿಸ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥದ್ದು, ಇವರು ಮರೆ ಆದರೆ ಮತ್ತೆ ಇದರ ಒಂದು ಕಲೆಯನ್ನು ಬೆಳೆಸ್ತಕ್ಕಂಥವರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಕಾಣುತ್ತೆ. ಇವತ್ತು ಜಾನಪದ ಲೋಕ ಎಷ್ಟೇ ಬದಲಾದರೂ ಕೂಡ ಇವತ್ತಿಗೂ ಕೂಡ ಹಲವಾರು ತಮಟೆ ವಾದಕರು ಅದನ್ನು ಉಳಿಸ್ಕೊಂಡಿರತಕ್ಕಂಥದ್ದು ನಾವು ಗಮನಿಸಲೇಬೇಕಾದಂಥ ವಿಷಯ. ಆದರೆ ಮುಂದಿನ ಪೀಳಿಗೆ ಹೇಗೆ ಅಂತ ಯೋಚನೆ ಮಾಡಿದ್ರೆ ಅದು ಕೇವಲ ಪ್ರಶ್ನೆಯಾಗಿಯೇ ಉಳಿಯುತ್ತೆ ಅಷ್ಟೇ. ಅದಕ್ಕೆ ಉತ್ತರ ಕಂಡುಕೊಳ್ಳೋದಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ನಿಮಗೆಲ್ಲ ಮಾರಮ್ಮನ ಉತ್ಸವ ಇದ್ರ ಬಗ್ಗೆ ನಾವೆಲ್ಲ ಕೇಳಿರ್ಬೋದು. ಅಲ್ಲೂ ಕೂಡ ಈ ತಮಟೆಯನ್ನು ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅಲ್ಲಿ ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಉತ್ಸವದಲ್ಲಿ ಈ ತಮಟೆಯ ಒಂದು ನಾದವನ್ನು ಹೊಮ್ಮಿಸೋದ್ರ ಮೂಲಕ ಮೆರವಣಿಗೆ ಮಾಡ್ತಕ್ಕಂಥದ್ದನ್ನು ನಾವು ಇವತ್ತು ಕೂಡ ಕೆಲವು ಕಡೆ ಗಮನಿಸ್ತಾ ಇದ್ದೇವೆ. ಅದು ಎಲ್ಲ ಕಡೆಯೂ ಕೂಡ ಪಕ್ಕವಾದ್ಯದೊಂದಿಗೆ ನಾದಸ್ವರ ಇನ್ನಿತರ ಹಲವಾರು ವಾದ್ಯಗಳನ್ನ ಬಳಸಿಕೊಂಡು ಇವತ್ತು ಆ ತಮಟೆಯನ್ನು ನುಡಿಸ್ತಕ್ಕಂಥದ್ದು ನಾವು ಗಮನಿಸಲೇಬೇಕಾದಂಥ ಒಂದು ವಿಷಯ. ಅವರು ಕೂಡ ನುಡಿಸ್ತಾ ಇದ್ದರು, ಇವತ್ತಿಗೂ ಕೂಡ ಅದು ಮುಂದುವರ್ಕೊಂಡು ಹೋಗ್ತಾ ಇರುವಂಥದ್ದು ನಾವು ಸಂತೋಷ ಪಡುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಇವತ್ತಿಗೂ ಕೂಡ ಬೆರಳೆಣಿಕೆಯಷ್ಟು ಜನರ ಒಂದು
ಪರಿಶ್ರಮದಿಂದ ಇವತ್ತು ತಮಟೆ ಉಳ್ಕೊಂಡಿದೆ. ತಮಟೆ ಅಂತಕ್ಕಂತಹ ಒಂದು ವಾದ್ಯ ಇದೆ ಅಂತ ಹೇಳಿ ಇಲ್ಲೂ ಕೂಡ ಕೆಲವರಿಗೆ ಗೊತ್ತಿಲ್ಲ, ಅದರ ಬಗ್ಗೆ ಕೇಳೂ ಇಲ್ಲ. ಅಂಥವರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಆದರೆ ತಮಟೆಯಿಂದ ಏನಾಗುತ್ತೆ, ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಅವರು ಕೂಡ ನೋಡಿರೋದಿಲ್ಲ. ಆದರೆ ಇತ್ತೀಚೆಗೆ ಜಾನಪದ ಲೋಕದಲ್ಲಿ ಹೊಸ ಹೊಸ ಬದಲಾವಣೆಗಳಾದಂತೆ ಇಲ್ಲೂ ಕೂಡ ತಮಟೆಯಲ್ಲೂ ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದು, ಪ್ಲಾಸ್ಟಿಕ್ ತಮಟೆಗಳನ್ನ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವಿದ್ದೇವೆ. ಅದು ಹೆಚ್ಚು ನಾದವನ್ನು ಕೇಳಿಸ್ಬೇಕು, ಹೆಚ್ಚು ಜೋರಾಗಿ ಕೇಳಿಸ್ಬೇಕು ಅನ್ನೋಂಥ ಒಂದು ಆಸೆ ಪ್ರತಿಯೊಬ್ಬರಲ್ಲಿ ಮೂಡಿರ್ತಕ್ಕಂಥದ್ದು ಇವತ್ತು ಒಂದು ವಿಷಾದದ ಸಂಗತಿ ಅಂತಲೇ ಹೇಳ್ಬೋದು. ಈ ತಮಟೆ ಅಂತಕ್ಕಂತಹ ವಾದ್ಯವನ್ನು ಪ್ರಮುಖವಾಗಿ ಹಲವಾರು ಕುಣಿತಗಳಲ್ಲಿ ಬಳಸ್ತಾರೆ. ಅದು ಹುಲಿ ಕುಣಿತ ಇರ್ಬೋದು, ಪೂಜಾ ಕುಣಿತ ಇರ್ಬೋದು, ಇವುಗಳಲ್ಲೆಲ್ಲ, ಹಾಗೆ ವೀರಭದ್ರನ ಒಂದು ಕುಣಿತ, ಇದರಲ್ಲೆಲ್ಲ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ತಾಳಕ್ಕೆ ತಕ್ಕ ಹಾಗೆ ಕುಣಿತಕ್ಕಂತಹ ಒಂದು ಕಾಲುಗಳು, ಹಾಗೆ ಒಂದು ಒಬ್ಬರ ಮೇಲೆ ಒಬ್ಬರು ಹತ್ತಿ ನುಡಿಸ್ತಕ್ಕಂತಹ ಒಂದು ಪ್ರಯತ್ನ, ಹಾಗೆ ಅವೆಲ್ಲವೂ ಕೂಡ ಒಂದು ರೀತಿಯ ಕಲೆ. ಯಾಕಂದರೆ ಎಲ್ರಿಗೂ ಕೂಡ ಬರೋದಿಲ್ಲ ಅದು. ಇವತ್ತು ಒಬ್ಬರ ಮೇಲೆ ಒಬ್ಬರು ಹತ್ತಿ ಕುಡಿದು ಅದನ್ನು ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಆದರೂ ಕೂಡ ಅವರು ಅದನ್ನು ಕಲಿತು ಮಾಡ್ತಕ್ಕಂತಹ ಪ್ರದರ್ಶನಗಳು ಇವತ್ತಿಗೂ ಕೂಡ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಪೂಜ್ಯ ಭಾವನೆಯನ್ನು ಮೂಡಿಸುತ್ತೆ. ಹಾಗೆ ಒಂದು ರೀತಿಯ ನೋವಿನ ಸಂದರ್ಭದಲ್ಲಿಯೂ ಕೂಡ ಒಂದು ಸಣ್ಣ ನಗುವಿನ ಅಲೆಯನ್ನು ತಿಳಿಸುತ್ತೆ. ನಮಗೆಷ್ಟೋ ನೋವಿರುತ್ತೆ, ಇಂತಹ ಪೂಜಾ ಕುಣಿತ, ವೀರಗಾಸೆ ಅಥವಾ ಡೊಳ್ಳು ಕುಣಿತ ಇದನ್ನೆಲ್ಲ ಗಮನಿಸಿದಾಗ ಈ ಒಂದು ಕುಣಿತಗಳಲ್ಲಿ ಅಥವಾ ಈ ಒಂದು ಕಲೆಯಲ್ಲಿ ಈ ಒಂದು ವಾದ್ಯವನ್ನು ಬಳಸಿರ್ತಕ್ಕಂಥದ್ದು ನಾವೆಲ್ಲ ಸಂತಸ ಪಡ್ತಕ್ಕಂಥ ವಿಷಯ. ಯಾಕಂದರೆ ಅವರು ಕಲೆಯನ್ನು ಕಲಿತಿರ್ತಾರೆ, ಅದನ್ನು ಪ್ರದರ್ಶನ ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದಾದರೆ ತಮಟೆ ಇವತ್ತಿಗೂ ಕೂಡ ಉಳಿದಿದೆ ಅಂದರೆ ಈ ಒಂದು ಕಲೆಯ ಮೂಲಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ತಮಟೆ ಅಂತಕ್ಕಂಥದ್ದು ಎಲ್ಲಿದೆ, ಹೇಗಿದೆ ಅಂತಕ್ಕಂಥದ್ದನ್ನು ನೋಡಿರ್ತಾರೆ. ಅದು ಕೇವಲ ದಸರಾ ಮಹೋತ್ಸವ ಅಥವಾ ಬೇರೆ ಯಾವುದೋ ಒಂದು ಸನ್ನಿವೇಶಗಳು, ಜಾತ್ರೆಗಳಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ತಮಟೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಇವಾಗ ಆ ತಮಟೆಯ ವಾದನವನ್ನು ಕೇಳೋಣ. ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ಕೇಳಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನೊಂದು ವಿಷಯವನ್ನು ತಾವು ಗಮನದಲ್ಲಿಟ್ಕೊಳ್ಳಿ, ಇಲ್ಲಿ ಯಾವುದೇ ಜಾತಿಯನ್ನಾಗಲಿ ಯಾವುದೇ ಕುಲವನ್ನಾಗಲಿ ನಿಂದಿಸ್ತಕ್ಕಂಥದ್ದನ್ನು ನಾನಿಲ್ಲಿ ಮಾಡಿಲ್ಲ. ಕೇವಲ ಮಾಹಿತಿಗಾಗಿ ಮಾತ್ರವೇ ನಾನಿಲ್ಲಿ ನಿಮಗೆ ಇಷ್ಟು ಅಂಶಗಳನ್ನು ಹೇಳಿದ್ದೇನೆ. ಇದರಲ್ಲಿ ತಪ್ಪು ಅಂತ ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾವು ವಾದ್ಯವನ್ನು ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಮುಕ್ತವಾಗಿ ಹೇಳಬೇಕಾಗುತ್ತೆ. ಹಾಗಾಗಿ ಮಾತ್ರ ಹೇಳಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಇಂತಹ ವಾದ್ಯಗಳು ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ಅನ್ನುವಂಥ ಆಶಯ ಮಾಹಿತಿ ಖಜಾನೆಯದು. ಮುಂದಿನ ವಾರ ಮತ್ತೊಂದು ವಾದ್ಯವನ್ನು ಪರಿಚಯಿಸ್ತೀನಿ ನಿಮಗೋಸ್ಕರ.
ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಎಲ್ರಿಗಿಂತ ಮೊದಲು ಸಿಗುತ್ತೆ, ಹಾಗೆ ಫ್ರೀಯಾಗಿ ಸಿಗುತ್ತೆ. ಗೂಗಲ್ ಪೇ, ಫೋನ್ಪೇಯಿಂದ ದುಡ್ಡು ಕಟ್ಟಾಗೋದಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.